ರಾಜ್ಯದ ಎಲ್ಲ ನಿರುದ್ಯೋಗಿ ಯುವಕರಿಗೆ ಅಂತ ಹೇಳಿದ್ರಿ. ಈಗ ಇವತ್ತು ನೀವು 5ನೇ ಗ್ಯಾರಂಟಿ ಯುವ ನಿಧಿ ಅಂತ ಕೊಡ್ತಾ ಇರೋದು ಎಲ್ಲ ನಿರುದ್ಯೋಗಿ ಯುವಕರಿಗೆ ಅಲ್ಲ. 2022-23ನೇ ಸಾಲಿನಲ್ಲಿ ನಿರುದ್ಯೋಗಿಯಾಗಿ ಇರುವಂಥವರಿಗೆ ಮಾತ್ರ ಅಂತ ಮಾಡಿದ್ದೀರಿ. ನುಡಿದಂತೆ ನಡೆದಿದ್ದೀವಿ ಅನ್ನೋದಕ್ಕೂ ನೀವು ಮಾಡ್ತಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದರೆ ಈ ಸಾಲಿನಲ್ಲಿ ಯಾರು ನಿರುದ್ಯೋಗಿಗಳಾಗಿದ್ದಾರೆ ಅವ್ರಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀರಿ. ಎಲ್ರಿಗೂ ಅಂತ ಹೇಳಿದಂಥ ನಿಮ್ಮ ಮಾತು ಎಲ್ಲೋಯ್ತು? 5 ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ ಅಂತ ಹೇಳಿದ್ದೀರಿ. ನಾನು ನೆನಪು ಮಾಡಲಾ, 6ನೇ ಗ್ಯಾರಂಟಿ ಹೇಳದೆ ಈಡೇರಿಸಿರೋದು. ಬೆಲೆ ಏರಿಸ್ತೀನಿ ಅಂತ ಹೇಳಿರಲಿಲ್ಲ ನೀವು. ವಿದ್ಯುತ್ ಶಕ್ತಿ ಬೆಲೆ ಏರಿಸಿದ್ರಿ, ಅಬ್ಕಾರಿ ದರ ಏರಿಸಿದ್ರಿ, ಸ್ಟಾಂಪ್ ಡ್ಯೂಟಿನಲ್ಲಿ ಹೆಚ್ಚಳ ಮಾಡಿದ್ರಿ, ಮೋಟ್ರ್ ವೆಹಿಕಲ್ ರಿಜಿಸ್ಟ್ರೇಷನ್ ದರವನ್ನು ಹೆಚ್ಚಿಸಿದ್ರಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಸೆಸ್ ಹಾಕಿದ್ರಿ. ಇವ್ಯಾವುದನ್ನು ಹೇಳದೇ ಮಾಡಿದಂಥ 6ನೇ ಗ್ಯಾರಂಟಿ ಜನರಿಗೆ ಮಾಡಿದ ಮೋಸ 6ನೇದು. 7ನೇ ಗ್ಯಾರಂಟಿ ಹೇಳಲ್ಲ, ನೀವು ವಿದ್ಯುತ್ ಕಡಿತ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಇವತ್ತು ಹಳ್ಳಿಗಳಲ್ಲಿ ವಿದ್ಯುತ್ ಕಡಿತ ಇದೆ, ಕುಡಿಯೋ ನೀರು ಕೊಡೋದು ಸಮಸ್ಯೆ ಆಗಿದೆ. ವಿದ್ಯುತ್ ದರ ಏರಿಕೆ 6ನೇ ಗ್ಯಾರಂಟಿ ಆದರೆ ವಿದ್ಯುತ್ ಕಡಿತ 7ನೇ ಗ್ಯಾರಂಟಿ. 8ನೇ ಗ್ಯಾರಂಟಿ ಹೇಳಲ್ಲ, ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತ ಮಾಡಿರೋದು ನಿಮ್ಮ 8ನೇ ಗ್ಯಾರಂಟಿ, ನೀವು ಹೇಳ್ದಲೇ ಮಾಡಿರೋದು. 9ನೇ ಗ್ಯಾರಂಟಿ ಹೇಳಬೇಕಾ? ಜಾತಿ ಎತ್ತು ಕೊಟ್ಟೋದು ನೀವು 9ನೇ ಗ್ಯಾರಂಟಿ. ಇದನ್ನು ಹೇಳಿರಲಿಲ್ಲ ನೀವು. ಜಾತಿ ಎತ್ತಿ ಕಟ್ಟಿ ಹೊಡೆದಾಡಿಸೋದು ನಿಮ್ಮ 9ನೇ ಗ್ಯಾರಂಟಿ. ಕಾಂತರಾಜ್ ಆಯೋಗ, ಆ ಆಯೋಗವನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ದುರ್ಬಲರಾದವರಿಗೆ ನ್ಯಾಯ ಕೊಡೋದಕ್ಕೆ ಬಳಕೆ ಮಾಡ್ತಿಲ್ಲ ನೀವು. ನೀವು ಅದನ್ನು ಬಳಕೆ ಮಾಡ್ತಿರೋದು ಜಾತಿಯನ್ನು ಎತ್ಕಟ್ಟೋದಕ್ಕೆ ಬಳಕೆ ಮಾಡ್ಕೊಂಡಿದ್ದೀರಿ. ನಿಮ್ಮದೇ ಸಂಪುಟದ ಸಚಿವರು ಒಬ್ಬೊಬ್ಬರು ಒಂದೊಂದು ಜಾತಿ ನೇತೃತ್ವ ವಹಿಸಿ ಹೊಡೆದಾಡುವ ನೇತೃತ್ವವನ್ನು ವಹಿಸಿದ್ದಾರೆ. ಇದು ನಿಮ್ಮದು 9ನೇ ಗ್ಯಾರಂಟಿ.